ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಮಿಲ್ಕ್ ಪೌಡರ್, ಹಾಲ್ ಪೌಡರ್ ಇರುತ್ತಲ್ಲ, ಅದರಿಂದ ಒಂದು ಸ್ವೀಟ್ ಟ್ರೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೆಂಗೆ ಬರುತ್ತೆ ಏನೂ ಗೊತ್ತಿಲ್ಲ, ಬಟ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಚೆನ್ನಾಗಿ ಬರುತ್ತೆ ಅಂತ. ಬಿಕಾಸ್ ಮುಂಚೆ ಆ ಥರ ಟ್ರೈ ಮಾಡಿದೆ, ಅಂದರೆ ಬೇರೆ ಥರ. ನೋಡೋಣ ಈಗ ಹೆಂಗೆ ಬರುತ್ತೆ ಅಂತ. ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಹಾಲು, ಆಮೇಲೆ ಇದು ಮೇಯ್ನ್ ಹಾಲ್ ಪೌಡರ್, ಇದನ್ನು ಮೇಯ್ನಾಗಿ ಯೂಸ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ಸಕ್ಕರೆ, ಡ್ರೈ ಫ್ರೂಟ್ಸು, ಇದನ್ನು ಲಾಸ್ಟಿಗೆ ಹಾಕೊಳ್ಳೋಕ್ಕೆ, ಇದು ಆಪ್ಷನಲ್ಲು. ಆಮೇಲೆ ತುಪ್ಪ ಇಷ್ಟನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಫಸ್ಟು ಗ್ಯಾಸ್ ಹಚ್ಕೋಬೇಕು, ಗೊತ್ತಲ್ವ ಎಲ್ರಿಗೂ. ಆಮೇಲೆ ಈಗ ಏನು ಮಾಡಬೇಕಂದ್ರೆ, ಹಾಲು ಹಾಕೋಬೇಕು. ಹಾಲನ್ನ ನೋಡ್ಕೊಂಡು ಹಾಕೊಳ್ಳಿ, ಎಷ್ಟು ಬೇಕಷ್ಟು ಹಾಕೊಳ್ಳಿ. ಇವ್ರ ಥರ ಮಾಡ್ಕೋಬೇಡಿ. ಈಗ ಇದು ಸ್ವಲ್ಪ ಕಾದಿದೆ ಅನ್ಕೊಂತೀನಿ, ಅದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಲು ಪೌಡರು, ಸಕ್ಕರೆ, ತುಪ್ಪ. ನಂತರ ಸುರಿಯೋಕೆ ಹೋಗ್ಬೇಡಿ, ಚೂರು ಅಳತೆ ಮಾಡಾಕೊಳ್ಳಿ. ಆಮೇಲೆ ಅವ್ರು ವಾಯ್ಸ್ ಅವ್ರು ಕೊಟ್ಕೋತಾರೆ. ಈಗ ನಾನು ಸುಮ್ಮನೆ ಮಾಡ್ತಿರೋದು. ಇಲ್ಲ ಅದೇ ವಾಯ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋ ಇಲ್ಲ ಗೈಸ್. ನೋಡ್ಕೊಂಡು ಹಾಕೊಳ್ಳಿ. ಅದು ಒನ್ ಟೈಮ್ ಗಟ್ಟಿ ಆಗ್ಬಿಡುತ್ತೆ. ತೀರಾ ಗಟ್ಟಿ ಆದರೆ ತಿನ್ನೋಕ್ಕಾಗಲ್ಲ. ಹಂಗೆ ಗಂಟು ಆಗಬಾರ್ದು. ಗಂಟದ ಏನು ಅನ್ಸಲ್ಲ, ಅದು ಗಂಟು ಆಗಲ್ಲ. ಅದಕ್ಕೆ ನಾನು ಸ್ಟಿಕ್ ತಗೊಂಡಿರೋದು, ತುಪ್ಪ ಹಾಕೊಂಡಿರೋದು ಸ್ಟಾರ್ಟಿಂಗ್ಗೆ. ಫುಲ್ ಹಾಕೊಬಿಟ್ಟಿದ್ದೀನಿ, ಕರೆಕ್ಟಾಗಿ ಅಳತೆ ತಗೊಂಡಿದ್ದೀನಿ ನೋಡಿ. ಸೂಪರ್ ಗೈಸ್. ಇವರು ಕೆರೆದು ಪರದೆಲ್ಲ ಹಾಕ್ತಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗರ್ ಅವರೇ, ಫೋನ್ ಇಟ್ಕೊಂಡಿರೋ ಅವರೇ ವ್ಲಾಗರು. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗರ್ ನಾನಲ್ಲ, ನನ್ನ ಮೆಜ್ಮಾನ್ರು. ಇಲ್ಲ ಅವ್ರದ್ದೇ. ಗೈಸ್, ಇದು ಯಾರು ಕೊಟ್ಟಿರೋದು ಗೊತ್ತಾ? ಅವ್ರು ಕೊಟ್ಟಿರೋದು ಹಾಲು ಕುಡಿಲಿ ಅಂತ. ಅದನ್ನು ತಗೊಬಂದ್ಬಿಟ್ಟು ನೋಡಿ ನಾವು ಹೆಂಗೆ ಮಾಡ್ತಾ ಇದ್ವಿ. ಗೌರ್ಮೆಂಟಲ್ಲಿ ಯಾರು ಒಬ್ಬರು ನೋಡ್ತಿದ್ರು, ಹಾಲು ಪೌಡ್ರ್ ಕೊಡೋದನ್ನ ನಿಲ್ಲಿಸ್ತಾರೆ. ಅವ್ರಿಗೂ ನನಗೆ ಅಂತ ಕೊಟ್ಟಿರೋದು. ನಾನು ಸ್ವೀಟ್ ಮಾಡ್ಕೊಂಡು ತಿನ್ನಬಾರ್ದು ಅಂತಲ್ಲ, ನಾವೇನಾದ್ರು ಮಾಡ್ಕೊಂಡು ತಿನ್ಬೋದು ಅಲ್ವಾ ಗೈಸ್? ಆ ವ್ಲಾಗಲ್ಲಿ ಗೈಸ್, ತಳ ಹಿಡಿದೇ ಇರೋಂಗೆ ನೀಟಾಗಿ ಕಲಿಸ್ಕೊತಾ ಇರಬೇಕು. ಕಾಣಿಸ್ತಿದ್ಯಾ ನೋಡಿ? ತಳ ಹಿಡಿಬಾರ್ದು ಗೈಸ್. ನೋಡಿ ಈಗ ಆಗ್ತಿದೆ. ಈಗ ಕಮ್ಮಿ ಉರಿಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ತಿರ್ಕೋಬೇಕು. ಜಾಸ್ತಿ ಉರಿ ಕೊಟ್ಟರೆ ಅದು ಹತ್ಕೊಬಿಡುತ್ತೆ. ಆದಷ್ಟು ನಾನ್ ಸ್ಟಿಕ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ನಾನ್ ಸ್ಟಿಕ್ ಅಂದ್ಬಿಟ್ಟು ಫುಲ್ ಎಡಿತಾ ಇರೋದೆಲ್ಲ ಯೂಸ್ ಮಾಡಿ, ಅದು ಕ್ಯಾನ್ಸರ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಚೆನ್ನಾಗಿರೋದೇ ಉಪಯೋಗಿಸಿ, ಬಟ್ ಮೇನ್ ಸ್ಟೀಲ್ ಯೂಸ್ ಮಾಡಬೇಡಿ, ಮರದ್ದು ಯೂಸ್ ಮಾಡಿ. ನೀಟಾಗಿ ಫುಲ್ಲು ಕಲ್ಸ್ಕೊಂಡು ಮಾಡಿದ್ರೆ ಅದು ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ. ಗೈಸ್ ನೋಡಿ, ಅದು ಈ ಕನ್ಸಿಸ್ಟೆನ್ಸಿ ಬರ್ತಿದೆ ಅನ್ನುವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ಹಾಕೊಳ್ಳಿಲ್ಲ, ಅದು ಆಪ್ಷನಲ್. ಕೆಲವ್ರು ಇಷ್ಟಪಡಲ್ಲ, ಬಟ್ ನಾನು ಅದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಗೈಸ್ ನೋಡಿ, ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕ್ಕೊಂಡು ನೀಟಾಗಿ ಪ್ಲೇಟ್ನ ಗೈಸ್ ನೋಡಿ, ಈ ಥರ ಬಂದಾಗ ಇದನ್ನು ಬೊಗಿಸ್ಕೋಬೇಕು. ಅದಕ್ಕೆ ಇದನ್ನ ಹೀಗೆ ಮಾಡಿಬಿಟ್ಟು ಫೈನಲಿ ಆಗಿದೆ. ಇದಕ್ಕೆ ಸ್ವಲ್ಪ ಮತ್ತೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಬರೀ ಏನು ಬಾದಾಮಿ ಮತ್ತು ಗೋಡಂಬಿನ ಹಾಕ್ತಾಯಿದ್ದೀನಿ, ಕಲರ್ಫುಲ್ ಆಗಿರಲಿ ಅಂತ. ಹಿಂಗೆ ಅಮುಕ್ಬಿಡಿ. ಸ್ವಲ್ಪ ತಣ್ಣಗಾಗಿದೆ ಅನ್ಕೊತೀನಿ. ಅಯ್ಯಯ್ಯ ಇರಿ ಗೈಸ್, ಫೈನಲಿ ರೆಡಿ ಆಗಿದೆ. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ, ಯಮಿಯಾಗಿ. ಫುಲ್ ಜ್ಯೂಸಿ ಆಗಿದೆ. ಕಟ್ ಮಾಡಿ ಇಟ್ಟಿದ್ದೀನಿ, ಟೇಸ್ಟ್ ಮಾಡಬೇಕು. ಸೂಪರ್ ಹೆಂಗಿತ್ತು?
ಸೂಪರ್ ಟೇಸ್ಟ್. ಮಾಡ್ಕೊಂಡು ತಿನ್ಬೋದಾ? ಮಾಡ್ಕೊತೀನಿ ನಿಜ. ನಿಜ. ಥ್ಯಾಂಕ್ ಯು ಫಾರ್ ಯುವರ್ ರಿವ್ಯೂ. 10ಗೆ ಎಷ್ಟು ಕೊಡ್ತೀರಾ? 10ಗೆ 9.5. ಇನ್ 5 ಮಾರ್ಕ್ಸ್. ಇನ್ 0.5. ಡ್ರೈ ಫ್ರೂಟ್ಸ್ ಪನ್ನೀರ್ ಜಾಸ್ತಿ ಆಗ್ತೈತೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಫ್ರೆಂಡ್ಸ್, ಬೋಟಿಂಗ್ ಇಂದ ಹಿಂಗ ಆಗಿದ್ದಿದೆ ಫ್ರೆಂಡ್ಸ್. ಈಗ ನಮ್ಮೂರೆಲ್ಲ ಬೋಟಿ ಅಂತೀವಿ, ನೀವೇನಿಲ್ಲ ಫ್ರೆಂಡ್ಸ್. ಕ್ಯಾಮ್ರಾ ಬಂದ ತಕ್ಷಣ ಆಂಟಿ ಎಷ್ಟು ಕಾನ್ಶಿಯಸ್ ಆಗೋದ್ರು. ನಾವೆಲ್ಲ ಮಾಡುವಾಗ ಆತರ ಎಲ್ಲ ಆಗಲ್ಲ ಬಿಡ್ತಮ್ಮ. ನೋಡಿ, ಈ ತರ ಸೊಸೆಗೆ ಈ ತರ ಅಷ್ಟೇ ಪರ್ಫೆಕ್ಟ್ ಅಲ್ವಾ? ಎಸ್, ಎಲ್ಲರ ಮನೇಲಿ ಫಿಟ್ ಆಗುತ್ತೆ. ನಾವಿಬ್ರು ಅತ್ತೆ ಸೊಸೆರಲ್ಲ ಫ್ರೆಂಡ್ಸ್. ಏನಂತೀರಾ ಫ್ರೆಂಡ್ಸ್? ಅವ್ರ ಮನೇಲಿ ಇದೇ ತರ ಇರ್ಬೇಕು ಅಲ್ವಾ ಅಂತೀರಾ ಫ್ರೆಂಡ್ಸ್? ಅಪ್ಕಮಿಂಗ್ ವ್ಲಾಗ್ಸ್ ಅಲ್ಲಿ ನೋಡೋರಂತೆ ಬಿಡಿ, ಅವ್ರು ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಸಪೋರ್ಟ್ ಮಾಡ್ಬಿಡಿ. ಹಂಗೆ ಪ್ಲೀಸ್ ಸಪೋರ್ಟ್ ಮೀ. ಸಬ್ಸ್ಕ್ರೈಬ್ ಮಾಡಿ, Support her. ಸಪೋರ್ಟ್ ಮಾಡಿ. ಓಕೆ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೇ ಥರ ಹೊಸ ಅಪ್ಡೇಟ್ಸ್ ಆಗಿ ಯುನೀಕ್ ಐಡಿಯಾಸ್, ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.